ನಮಸ್ಕಾರ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಅನೇಕರು ಈ ಭಾಗಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ತಯಾರಿ ನಡೀತಾ ಇದೆ, ಹೇಗಿದೆ, ಏನಿದೆ, ಈ ಬಾರಿಯ ಬ್ರಹ್ಮಕಲಶೋತ್ಸವ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಅನೇಕರಿಗಿದೆ. ಹಾಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೊಬ್ರು ವ್ಯಕ್ತಿ ಸಿಕ್ಕಿದ್ರು. ಆ ವ್ಯಕ್ತಿ ದೊಡ್ಡ ಮಟ್ಟದ ಕಲಿಕೆಯನ್ನ ಕಲಿತು ಡಾಕ್ಟರ್ ಆಗಿ ಬಡವರ ಡಾಕ್ಟರ್ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ಗುರುವಾಯನಕೆರೆಯ ವೇಣುಗೋಪಾಲ್ ಶರ್ಮಾ ಅವರು, ಡಾಕ್ಟರ್ ವೇಣುಗೋಪಾಲ್ ಶರ್ಮಾ ಅವರು ನಮಸ್ಕಾರ. ಬಡವರ ಡಾಕ್ಟರ್ ಅಂತ ಎನ್ನುವಂತೆ ಫೇಮಸ್. ₹5 ಡಾಕ್ಟರ್ ಅಂತ ಕರೀತಾರೆ ನಿಮ್ಮನ್ನ. ಎಲ್ಲವೂ ಇದು ಪ್ರೀತಿಯಿಂದ ಬಂದಿರುವಂತಹ ಪದಗಳು, ಮಾತುಗಳು ಅಲ್ವಾ? ಯಾವ ಕಾರಣಕ್ಕೋಸ್ಕರ ಈ ಹೆಸರು ಬಂತು ಅನ್ನುವಂಥದ್ದು ನಾನು ಸುಮ್ಮನೆ ಕೇಳ್ತಾ ಇರೋದು ಕ್ಯೂರಿಯಾಸಿಟಿಗೆ, ಜನಗಳಿಗೆ. ಇದು ನನಗೆ ಜನಗಳೇ ಕೊಟ್ಟ ಅಭಿದಾನ. ಇದನ್ನು ನಾನು ಬಹಳ ಸಂತೋಷದಿಂದ ಇವತ್ತಿನವರೆಗೂ ಎಂಜಾಯ್ ಮಾಡ್ತಾ ಇದ್ದೇನೆ. ನನಗೆ ಇನ್ನೊಂದು ಹೆಸರು ಕೂಡ ಉಂಟು, ಹೊಸ ಡಾಕ್ಟರ್ ಅಂತ ಹೇಳಿ ಹೆಸರು. ಹೊಸ ಡಾಕ್ಟರ್. ನಾನು ಬಂದು 36 ವರ್ಷ ಆಯ್ತು. ಇವತ್ತಿಗೂ ನನ್ನನ್ನು ಹೊಸ ಡಾಕ್ಟರ್ ಅಂತ ಹೇಳಿಕೊಂಡು ಅದನ್ನು ಕರೀತಾರೆ. ಯಾವ ಕಾರಣಕ್ಕೋಸ್ಕರ ಈ ಹೊಸ ಡಾಕ್ಟರ್ ಅಂತ? ಅಂದ್ರೆ ನಾನು ಗುರುವಾಯನಕೆರೆಯಲ್ಲಿ ಹೊಸತಾಗಿ ಬಂದವರು, ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ಬಂದ ಡಾಕ್ಟರ್ ಅಂತ ಹೇಳಿದ್ರಿಂದಾಗಿ ನನಗೆ ಅಲ್ಲಿ ಇರುವ ಉಳಿದ 2-3 ಜನರ ಪೈಕಿಯಲ್ಲಿ ಹೊಸತಾಗಿ ಬಂದವರು ಅಂತ ಹೇಳಿಕೊಂಡು ನನಗೆ ಒಂದು ಹೆಸರು ಬಂತು. ಮತ್ತೆ ಹಾಗೆ ನಂತರ ನಾನು ನನ್ನ ವೃತ್ತಿ ಜೀವನವನ್ನು ನಾನು ಬಹಳ ಜನಗಳಿಗೆ ಜನಸ್ನೇಹಿಯಾಗಿ ನಾನು ಶುರು ಮಾಡಿದೆ. ಒಂದು ಸರಿಯಾದ ಸಮಯದಲ್ಲಿ ಪೇಷಂಟ್ಗಳಿಗೆ ಸೇವೆ ಕೊಡುವುದು, ಮತ್ತೆ ಕಡಿಮೆ ವೆಚ್ಚದಲ್ಲಿ ಕೊಡುವುದು. ಹೀಗೆ 36 ವರ್ಷದ ಮೊದಲಿಗೆ ನಾನು ನನ್ನ ಖರ್ಚುಗಳನ್ನು ನಾನು ₹2 ಕೂಡ ಮಾಡ್ತಿದ್ದೆ. 2 ಆಯ್ತು, 3 ಆಯ್ತು, 5 ಆಯ್ತು. ಈಗ ನನ್ನನ್ನು ₹10 ಡಾಕ್ಟರ್ ಅಂತ ಕರೀತಾರೆ. ಈಗ ₹10 ಮಾಡಿ ಜನಗಳೇ ಮಾಡಿದ್ದು, ಜನಗಳೇ ಮಾಡಿದ್ದು. ₹10 ಕೊಟ್ರೆ ಅಷ್ಟೇ ಅಲ್ವಾ? ಹೌದೌದು. ನನ್ನ ಪ್ರಕಾರ ಇಡೀ ನಮ್ಮ ಕರ್ನಾಟಕದಲ್ಲೇ ಇಷ್ಟು ಕಡಿಮೆ ತಗೊಂಡು ಮಾಡುವವರೇ ಇಲ್ಲ ಅಂತ ಇದ್ದಾರೆ. ನಾನು ಮಾತ್ರ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಸಮೂಹ ಮಾಧ್ಯಮಗಳ ಮೂಲಕ ತಿಳಿತಾ ಉಂಟು, ನನ್ನ ಹಾಗೆ ಎಷ್ಟೋ ಜನ ಇದ್ದಾರೆ. ಪ್ರಚಾರ ಸಿಗದ ಆದ್ರೆ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಬ್ರು ಇರ್ಬೋದು ಅಂತ ಅನಿಸ್ತಾ ಇದೆ ಅಲ್ವಾ? ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ನೀವೀಗ ಸಾಮಾನ್ಯವಾಗಿ ನನಗೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ₹2 ಕೊಟ್ರೆ ₹2 ತಗೊಳ್ತೀರಿ, ₹5 ಕೊಟ್ರೆ ₹5, ₹10, ಈಗ ಬೇರೆ ಕಡೆ ಹೋದಾಗ ಹಣವೇ ತಗೊಳ್ಳೋದು. ನಾನು ತಗೊಳ್ಳೋದೇ ಮಾಡಿ, ಈಗ BP ಟೆಸ್ಟ್ ಮಾಡುದು, ಹಾಗೆ ಹೀಗೆ ಸಣ್ಣ ಪುಟ್ಟ ಇದಿರ್ತದಲ್ಲ, ಅದಕ್ಕೆಲ್ಲ ನನಗೇನು ಹಣದ ಅಪೇಕ್ಷೆ ಇಲ್ಲ. ಹಾಗೆ ಉಚಿತವಾಗಿ ಮಾಡ್ತಾ ಇದ್ದೀನಿ. ಮತ್ತೆ ನನ್ನಲ್ಲಿಗೆ ಬರುವಂತ ಪೇಷಂಟ್ಗಳು ಅದೇ ರೀತಿಯವರೇ. ಅವರು ತುಂಬಾ ಕೂಲಿ ಕಾರ್ಮಿಕರು, ಅವರು ಇವರೆಲ್ಲ ಬರ್ತಾರೆ. ಹಾಗಿರುವಾಗ ನನಗೆ ಅವರ ನೋಡುವಾಗಲೇ ಗೊತ್ತಾಗ್ತದೆ ಇವರು ಸಾಮರ್ಥ್ಯ. ಅದಕ್ಕೋಸ್ಕರ ಬಡವರ ಡಾಕ್ಟರ್. ನಾನೀಗ ಕೇಳೋದು ಸರ್, ಬೇರೆ ಸಾಮಾನ್ಯವಾಗಿ ಯಾವುದೇ ವೈದ್ಯರ ಹತ್ರ ಕೊಡಿದ್ರು ₹300 ಚಾರ್ಜ್ ಇರುತ್ತೆ ಮಿನಿಮಮ್ ಅಲ್ವಾ? ಈಗ ಹೇಗ್ ನಿಭಾಯಿಸ್ತೀರಾ ಮನೆಯನ್ನ, ಯಾವ ರೀತಿ? ನಾನು ನನ್ನ ಖರ್ಚುಗಳನ್ನು ಕೂಡ ನಾನು ಮಿತಿ ಮಾಡಿದ್ದೇನೆ. ಹಾಗೆ ನನಗೆ ಸ್ವಂತ ವಾಹನ ಇಲ್ಲ. ಬಹಳ ಕಷ್ಟಪಟ್ಟು ನಾನೊಂದು ಅರ್ಧ ಎಕರೆ ಜಾಗ ತಕೊಂಡು ಅಲ್ಲಿ ಒಂದು ಮನೆ ಕಟ್ಟಿ ಎಲ್ಲರ ಹಾಗೆ ಒಂದು ಜೀವನ ಮಾಡ್ತಾ ಇದ್ದೇನೆ. ಹೊರತು ಯಾವುದೇ ರೀತಿಯಲ್ಲಿ ಕೂಡ ನಾನು ಐಷಾರಾಮದ ಜೀವನ ಅಂತ ಇಲ್ಲವಿಲ್ಲ. ನಡ್ಕೊಂಡೇ ಹೋಗ್ತೇನೆ, ನಡ್ಕೊಂಡೇ ಬರ್ತೇನೆ. ಹಾಗೆ ನನ್ನದು ನನ್ನ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತಾರಲ್ಲ, ಅದಕ್ಕೆ ಸರಿಯಾಗಿ ನಾನು ಜೀವನ ಮಾಡ್ತಾ ಇದ್ದೇನೆ. ಹಾಗೆ ಈಗ ಅನೇಕರು ಏನ್ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಕಲ್ತಿದ್ದೇವೆ, ದುಡ್ಡು ಖರ್ಚು ಮಾಡಿದ್ದೇವೆ, ಆ ದುಡ್ಡನ್ನ ಎಲ್ಲ ನಾವು ರಿಟರ್ನ್ಸ್ ತೆಗಿಬೇಕು ಅನ್ನುವಂತ ವೈದ್ಯರುಗಳೇ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಆ ತರದ ಮೆಂಟಾಲಿಟಿ ನಮಗೆ ಬರ್ಲಿಲ್ಲ. ಮೊದಲಿಂದಲೂ ಹಾಗಾಯ್ತು. ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಹಾಗೆ ಉಂಟು. ಹಣದ ರೂಪದಲ್ಲಿ ನಾವು ಯಾವುದನ್ನು ಅಳೆಯುವುದಿಲ್ಲ, ಗುಣದ ರೂಪದಲ್ಲಿ. ಎಂತ ಒಂದು ಸುಂದರವಾದ ಮಾತು ಹೇಳಿದ್ರೆ, ನಿಮ್ಮಂತ ವೈದ್ಯರುಗಳು ಈ ಸಮಾಜಕ್ಕೆ ಖಂಡಿತವಾಗ್ಲೂ ಬೇಕು ಅಂತ ನನ್ನ ಆಶೆ. ಈಗ ನೀವು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀರಿ, ಬ್ರಹ್ಮಕಲಶೋತ್ಸವ ತಯಾರಿಗಳನ್ನು ನೋಡ್ತಾ ಇದ್ದೀರಿ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ನನಗೆ ಉಜಿರೆಯ ಬಗ್ಗೆ ಒಂದು ಸಾಮಾನ್ಯ 50 ವರ್ಷದ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ನನ್ನ 2 ಜನ ಅಕ್ಕಂದ್ರು ಕೂಡ ಇಲ್ಲೇ ಕಲ್ತದ್ದು. ಆಗ ನಾನು ನಮ್ಮ ತಂದೆ ಜೊತೆಗೆ ಇಲ್ಲಿಗೆ ಬರ್ತಿದ್ದೆ. ನನಗೆ ಉಜಿರೆಯ ಕಾಲೇಜು ಮತ್ತೆ ಇಲ್ಲಿಯ ಸಂಧ್ಯಾ ಟಾಕೀಸ್ ಇದೆಲ್ಲ ಕೂಡ ಅಷ್ಟು ಅಚ್ಚಳಿಯದ ನೆನಪುಗಳಾಗಿ ಉಂಟು. ಮತ್ತೆ ಇಲ್ಲಿಂದ ಬಂದ್ರೆ ಧರ್ಮಸ್ಥಳಕ್ಕೆ ಹೋಗುದು, ಹಾಗೆ ಬೆಳಗ್ಗೆ ಬೇಗ ಎದ್ದು ನೇತ್ರಾವತಿಯಲ್ಲಿ ಸ್ನಾನ ಮಾಡುವುದು, ಅಲ್ಲಿ ನಡೆದುಕೊಂಡು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುದು, ಬಾಹುಬಲಿಯನ್ನು ನೋಡುದು. ಮೊದಲು ಅಲ್ಲಿ ಗಾಜಿನ ಮನೆ ಅಂತ ಇತ್ತು, ತುಂಬಾ ಸುಂದರವಾದಂತ ಗಾಜಿನ ಮನೆ, ಅದನ್ನು ನೋಡುದು. ಹೀಗೆಲ್ಲ ನನಗೆ ತುಂಬಾ ಇಷ್ಟ. ಈಗಲೂ ಕೂಡ ನೀವು ಬೇಕಾದ್ರೆ ಭೂತಯ್ಯನ ಮಗ ಈ ಫಿಲ್ಮ್ ನೋಡಿದ್ರೆ ಅದರಲ್ಲಿ ಈಗಲೂ ಆವತ್ತಿನ ಧರ್ಮಸ್ಥಳದ ಚಿತ್ರಣ ಸರಿಯಾಗಿ ಸಿಗ್ತದೆ. ಉಜಿರೆಯಲ್ಲಿಯೂ ಹಾಗೆ ನನಗೆ ಮಹಿಳಾ ಹಾಸ್ಟೆಲ್ ಇತ್ತು. ಅಲ್ಲಿ ರಾತ್ರಿ ಯಾರಿಗೂ ಉಳ್ಕೊಳ್ಳಿಕ್ಕಿಲ್ಲ.
ನಾವು ಆಗ ಉಳ್ಕೊಳ್ಳಿಕ್ಕೆ ಅಂತ ಧರ್ಮಸ್ಥಳಕ್ಕೆ ಹೋಗ್ತಿದ್ದೆವು. ಇದೆಲ್ಲ ನನಗೆ ಉಜಿರೆ ಬಗ್ಗೆ ಒಳ್ಳೆ ಒಳ್ಳೆ ಅನುಭವಗಳು ಉಂಟು. ಜನಾರ್ದನ ಸ್ವಾಮಿಯ ದರ್ಶನ ಮಾಡ್ತಾ ಇರ್ತೀರ ಸಮಯ ಸಿಕ್ಕಾಗ ಎಲ್ಲ ಬಂದು? ನಾನಿಲ್ಲಿ ಉದ್ಯೋಗ ನಿರತನಾದ ಮೇಲೆ ನನ್ನ ಮತ್ತೆ ಉಜಿರೆಯ ಜನಾರ್ದನ ದೇವಸ್ಥಾನದ ಸಂಬಂಧ ಬೆಳೆಯಿತು. ಹಾಗೆ ನಾನಿಲ್ಲಿ ಜಾತ್ರೆ ಸಮಯದಲ್ಲಿ ಬರ್ತೇನೆ. ಹೀಗೆ ನಾನು ಮೈಂಡ್ ಫ್ರೀ ಇದ್ದಾಗ ದೇವರ ದರ್ಶನ ಮಾಡಿ ಕೂಡ ಬರ್ತೀನಿ. ಅವರ ತಂದೆ ವಿಜಯರಾಘವ ಪಡ್ವಟ್ನಾಯರ್ ಇದ್ರು ಮೊದಲು, ಈಗ ಶರತ್ ಕೃಷ್ಣ ಪಡ್ವಟ್ನಾಯರ್ ಇದ್ರು. ಅವರ ಜೊತೆಗಿನ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಹೇಳೋದಾದ್ರೆ, ನನಗೆ ವಿಜಯರಾಘವ ಪಡ್ವಟ್ನಾಯರ್ ಅಂದ್ರೆ ನೆನಪಾಗುದು ಅವರ ಆಜಾನುಭಾವ ವ್ಯಕ್ತಿತ್ವ, ಮತ್ತೆ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡುದು. ಅವರ ಹೈಟ್ ಜಾಸ್ತಿ ಆದ ಕಾರಣ ಅವರು ಉಳಿದವರ ಹತ್ರ ಎಲ್ಲ ಹೀಗೆ ತಗ್ಗೇ ಮಾತಾಡುದು. ಅದು ಅವರ ಮನಸ್ಸು ಕೂಡ ಅದೇ ರೀತಿ ಇತ್ತು. ಯಾಕಂದ್ರೆ ಅವರಿಗೆ ಅಹಂಕಾರ ಅಂತ ಹೇಳುದು ಇಲ್ಲವಿಲ್ಲ. ಹಾಗೆ ಮತ್ತೆ ಯಾವಾಗಲೂ ಒಬ್ಬ ಯಶಸ್ವಿ ತಂದೆಗೆ ಯಶಸ್ವಿ ಮಗ ಇರುವುದು ಕೆಲವು ಸಲ ಅಪರೂಪ. ಆದ್ರೆ ಇಲ್ಲಿ ಅದು ಹಾಗೆ ಇಲ್ಲ. ಅವರಷ್ಟೇ ಸಮರ್ಥವಾದಂತಹ ಅವರ ಮಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವವರಿದ್ದೀರಾ ನಾಡಿದ್ದು ಬ್ರಹ್ಮಕಲಶೋತ್ಸವಕ್ಕೆ? ಖಂಡಿತ ನಿಮಗೂ ಒಂದು ಒಳ್ಳೆ ಅಭಿಮಾನ ಬಳಗ ಇದೆ. ಯಾಕೆಂತ ಹೇಳಿದ್ರೆ 5 ರೂಪಾಯಿ ಡಾಕ್ಟರ್, ಬಡವರ ಡಾಕ್ಟರ್ ಅನ್ನುವಂತ ಕಾರಣಕ್ಕೋಸ್ಕರ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನೋಡುವವರು ಸಾವಿರಾರು ಸಂಖ್ಯೆ ನಮ್ಮ ತಾಲೂಕಿನಲ್ಲಿ ಇದೆ. ಹೇಗೆ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತೀರಿ? ನೀವು ಬನ್ನಿ ನಾವು ಬರ್ತೀವಿ ಅನ್ನುವಂತ ನೋಡಿ. ಇಲ್ಲಿ ಈಗ ತುಂಬಾ ಜನ ಬಂದು ಅವರ ಶ್ರಮದಾನ ಮಾಡ್ತಾ ಇದ್ದಾರೆ. ಇದನ್ನು ನೋಡುವಾಗ ನನಗೆ ಒಂದು ಕಡೆಯಿಂದ ಸಂತೋಷ ಆಗ್ತದೆ, ಒಂದೊಂದು ಕಡೆಯಿಂದ ನನಗೂ ಕೂಡ ಆ ರೀತಿ ಶ್ರಮದಾನ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಹೇಳಿ ಒಂದೊಂದು ಆಸೆಗೆ ಕೂಡ ಆಗ್ತದೆ. ಇವರ ಉತ್ಸಾಹ, ಇವರ ಮುಗ್ಧ ಭಕ್ತಿ ಇದನ್ನೆಲ್ಲ ನೋಡುವಾಗ ನನಗೆ ಖಂಡಿತವಾಗಿ ಇವರಿಗೆ ದೇವರು ಒಲಿಯಲೇಬೇಕು ಅಂತ ಅನಿಸ್ತದೆ. ಹಾಗೆ ಇವರೆಲ್ಲರ ಪರಿಶ್ರಮ ಯಶಸ್ವಿಯಾಗಿ ನಾಡಿನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳೋದಕ್ಕೆ ಯಾವ ಡೌಟ್ ಇಲ್ಲ. ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನ ಹಂಚಿದ್ರಿ. ನಿಮ್ಮ ಏನು ಈ ಒಂದು ವೃತ್ತಿ ಜೀವನ ಏನಿದೆ ಅದು ಬೇರೆಯವರಿಗೂ ಮಾದರಿ ಆಗ್ಲಿ. ಯಾಕೆಂತ ಹೇಳಿದ್ರೆ ಈಗಿನ ಯಂಗ್ಸ್ಟರ್ ಗಳೆಲ್ಲ ಹಣದ ಹಿಂದೆ ಓಡೋರು ಜಾಸ್ತಿ. ಅಂತವರಿಗೆ ಇದೊಂದು ಮಾದರಿ ಆಗ್ಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನಮಗೆಲ್ಲ ಜನಾರ್ದನ ದೇವರು ಒಳ್ಳೇದು ಮಾಡಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ